ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಯಸ್ಸಿಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ರವಿ ಸ್ವಾಭಿಮಾನಿಗಳ ಬಣ ನೂತನ ಕಚೇರಿ ಉದ್ಘಾಟನೆ. ಸಿಂದಗಿ ತಾಲೂಕಿನ ಗೋಲ್ಗೇರಿಯ ಯುಕೆಪಿ ಕ್ಯಾಂಪ್ದಲ್ಲಿ ಹೊಸ ವರ್ಷದ ನಿಮಿತ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಬಣ ನೂತನ ಕಚೇರಿ ಉದ್ಘಾಟನೆ ಸಮಾರಂಭ ನಡೆಯಿತು. ನಂತರ ಜಾತ್ಯತೀತ ಜನತಾದಳದ ತಾಲೂಕು ಅಧ್ಯಕ್ಷರಾದಂತಹ ಎಂಎನ್ ಪಾಟೀಲ್ ಮಾತನಾಡಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕಾರ್ಯಕರ್ತರು, ನಾನು ಹೇಳುವುದೇನೆಂದರೆ, ನಮ್ಮ ನೆಲ ಜಲ ನಮ್ಮ ಭಾಷೆ ವಿಷಯಕ್ಕೆ ಬಂದರೆ ಭಾರಿ ಪ್ರಭಾವಿ ವ್ಯಕ್ತಿ ಇದ್ದರೂ ಸಹ ಆತನ ವಿರುದ್ಧ ನೀವು ಹೋರಾಟ ನಿಲ್ಲಬಾರದು. ಈ ಮಾತು ಹೇಳಿದ್ರು. ನಾನು ಜೀವಂತ ಇರುವವರೆಗೂ ಬಡವರ, ದೀನ ದಲಿತರ, ಹಿಂದುಳಿದ ಜನಾಂಗಕ್ಕೆ ನನ್ನ ಹತ್ತಿರ ಇದ್ದಷ್ಟು ಸಹಾಯ ಮಾಡುತ್ತೇನೆ. ಇರುವವರೆಗೆ ಮಾತ್ರ ದಾನ ಧರ್ಮ ಮಾಡಬೇಕು, ಸತ್ತ ಮೇಲೆ ನಮ್ಮ ಜೊತೆ ಏನು ಬರಲ್ಲ ಎಂಬುವ ಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ HB ಚಿಂಚೋಳಿ, MS ದೇವಾಡಗಿ, ಅಕ್ಬರ್ ಮುಲ್ಲಾ, ಅಪ್ಪುಗೌಡ, ಆರ್ ಪಾಟೀಲ್, ಶ್ರೀಶೈಲ ಅತ್ತಿರಕಿ, ರಾಮಚಂದ್ರ ರಾಠೋಡ್, ಮಲ್ಲು ಅಡಪದ, ಅಬ್ದುಲ್ ಸರ್ದಾರ್, ನಾಗೇಶ್ ಎಲ್ ರಾಠೋಡ್, ಭೀಮಶಿ ಪವರ್ ಮತ್ತಿತರರು ಇದ್ದರು. ಮೆಹಬೂಬ್ ಬಾಷಾ ಮನ್ಗೂಳಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಕರ್ನಾಟಕವನ್ನು ಕಟ್ಟುವಂತ ನಾನು ಅನೇಕ ಬಾರಿ ನನ್ನ ಪದವಿ ಕಾಲೇಜ್ ಮೂಲದಿಂದ ಬೆಂಗಳೂರಿನಲ್ಲಿದ್ದಾಗ ನಾವು ದೇವರಾಜ ಹತ್ರ ಭೇಟಿ ಆಗ್ಲಿಕ್ಕೆ ಹೋಗಿದ್ವಿ. ಬಹಳ ದೊಡ್ಡವರು. ಈಗ ನೆನಪಾಯ್ತು ನನಗೆ. ಆಪರೇಷನ್ ಆಗಿ ಬಂದು ನಾನು ಫಸ್ಟ್ ಟೈಮ್ ಹೋದೆ 1983 ಜನವರಿಯಾಗ ನಾ ಬಂದು ಜೀವ ನಮಸ್ಕಾರ ಹಾಕಿನಿ. ನಂದು ಸ್ವಂತ ವೈಯಕ್ತಿಕ ಹೇಳಬಾರ್ದು, ಯಾಕೆ ಕೇಳಿದ್ರೆ ಅನುಭವ. ರಾತ್ರಿ ಭಾರ ಆಗಿತ್ತು, ನಮ್ಮ ಡ್ರೈವರ್ ನಾನು ಇಬ್ಬರೇ ಸ್ವತಃ ನಾವು ಜೀವ ನಮಸ್ಕಾರ ಹಾಕಿದ್ದೀನಿ. ಯಾಕೆ ನಮ್ಮ ತಾಯಿ ಬೇಡ್ಕೊಂಡಿದ್ರು, ಅದನ್ನು ಹಾಕಿ ಹೋದೆ. ಅವ್ರು ಕೇಳಿದ್ರು, ಎಲ್ಲರೂ ಮಲ್ಕೊಂಡಿದ್ರು ದೇವಸ್ಥಾನದಾಗ, ಎಲ್ಲರೂ ಮಲ್ಕೊಂಡಿದ್ರು. ಎಲ್ಲರ ಕಾಲ ಮೇಲೆ ಇಲ್ಲಿ ಮತ್ತು ಕಲಿಕೇರಿ ಮುಗಿಸಿ ಹೋದೆ. ನಾನು ಏನಂತ ಕೇಳಿರೋದು, ನಾವು ಹಿಂಗ್ಯಾಕಪ್ಪ, ಏನು ಹಿಂಗ್ಯಾಂಗ ರಗಡ್ ಬಂದು ಎದ್ದವ್ರು ಕೇಳಿದ್ರು, ಜೀವ ನಮಸ್ಕಾರ ಏನು ಗೊತ್ತಾರೆ ಅದ ಹಂಗೆ. ಅದೇನೂ ಇಲ್ಲ, ನಮ್ಮ ತಾಯಿ ಬೇಡ್ಕೊಂಡಿದ್ರು, ಸೇವಾ ಮುಟ್ಟಿಸ್ಬೇಕಾಗಿತ್ತು, ಮುಗಿಸಿ ದೊಡ್ಡ ಮನೆ ಕಟ್ಕೊಂಡು ಅದಾರ. ಉಳಿದವರು ಏನಾದರೂ ಬಸವಣ್ಣ ಆಕ್ಚುಲಿ ಕಾಯಕವೇತೇನು ಕೈ ಹಿಲಾಸ ಕಲ್ತಲ್ಲ, ಅದನ್ನ ಏನಾದರೂ ಕಲ್ತಿದ್ರೆ ಅದು ಸಮಾಜ ಮುಸ್ಲಿಮರಿಂದ ಮಾತ್ರ. ಯಾವ ಕೆಲಸ ಮಾಡೋದಿಲ್ಲ ಹೇಳ್ರಿ ನೋಡಮ್ಮ. ಅವರು ಎಲ್ಲ ಕೆಲಸ ಮಾಡ್ತಾರೆ, ಕಸ ಹೊಡಿತಾರ, ಗಾಡಿ ತೊಳಿತಾರ. ದೊಡ್ಡ ದೊಡ್ಡ ಆಫೀಸರ್ ಆಗಿ ಬಂದಂಥವ್ರು ಮೊಬೈಲ್ ನೀವು ತಂದಿಡ್ರಿ, 2 ದಿನದಾಗ ಮೊಬೈಲ್ ಕಲಿತಾರ, ರಿಪೇರಿ ಮಾಡಿ. ನೀವು ಕಲ್ತೀರಿ ಎಲ್ಲ. ನಾವು ಗೌಡ್ರದೀವಿ, ನಾವು ಯಾಕೆ ಮಂತ್ರಿ, ಅಥವಾ ನಾವು ದೊಡ್ಡ ಶ್ರೀಮಂತರಿದ್ದೀವಿ, ನಾವು ಯಾಕೆ ಕಲಿಬೇಕತ್ತೀರಿ. ಅವ್ರು ಪ್ರತಿಯೊಂದು ಕೆಲಸ ಅದಕ್ಕೆ ಬಸವಣ್ಣವ್ರು ಬಹುತೇಕ ಆ ಕಾಯಕವೇ ಕೆಲಸ ಅವ್ರು ನೋಡಿ ಮಾಡಿದಾರ ಅಂತ ನನಗೆ ಅನಿಸ್ತದೆ. ಯಾಕೆ ಅದನ್ನು ಪೂರ್ವಜ ಮೊದಲಂತ ಬಂದಂಥ ಸಮಾಜ ಅದು. ನೀವೆಲ್ಲ ಲಿಂಗಾಯತರು ಎಲ್ಲ ನಡುವು ಬಂದ ಮಂದಿ, ನಿಮ್ಮ ಬಸವಣ್ಣ ನಡುವು ಏನೋ ಬಂದು ಕಲ್ಲು ಎಲ್ಲೆಲ್ಲೇ ಹುಟ್ಟಿ ಬಂದು ನಡುವು ಯಾರನೋ ಎಸಿನೋ ಅಥವಾ ಬಲಗೈನೋ ಎಡಗನ ಕರ್ಕೊಂಡ್ಬಂದು ನಿಮ್ಗೆ ಒಂದು ಬುಡಗನ್ ಕಲ್ತಂದು ಕಟ್ಟಿ ಓಂ ನಮ ಶಿವ ಅನ್ಕೋತ ಕೂತ್ರೆ ನಿಮ್ಗೆ ಹೇಳಿ ಹೋಗ್ಬಿಟ್ಟ. ಮುಂದೆ ಏನಾಗದೆ ಹೊಡೆದಾಡ್ಕೊತಾನೆ ಇದೀರಿ. ಅದೇ ನೋಡಿ ಲಿಂಗಾಯತ ಸಮಾಜ ಗೌಡರ ಅವು 3 ಸಮಾಜದವ್ರು ಬಿಡ್ರಿ, ಹಡ್ಪದ, ಕಂಬಾರ, ಕುಂಬಾರ, ಪತ್ತಾರ ಇವರೆಲ್ಲ ಎಲ್ಲಿದ ಒಬ್ಬರು ಕೂಡ ಯಾರೇ ಪಂಚಮಸಲ್ಲಾರ ನೀವು ವಿಚಾರ ಮಾಡಿದ್ರಿ. ಪತ್ತರ ಕೂಡ ಒಬ್ಬರೇ ನೀವು ಗಾಣಿಗರು ಹೋಗಿ ನೀವು ಯಾರಿಗೇ ಒಬ್ಬರಿಗೆ ವಿಧಾನ ಮಾಡಿರಿ ಹಡ್ಪದ ಮಂದಿಗೆ. ಅವ್ರಲ್ಲ ಮನುಷ್ಯರಲ್ಲ, ಅವ್ರ ಮನುಷ್ಯರು ಹೌದಲ್ಲ. ಅದಕ್ಕೆ ನೀವು ಈ ಸಮಾಜ ಹಿಂಗೆ ಬೆಳೆದದ. ನಾವಂತರೂ ಸಾಯೋ ಸ್ಟೇಜಿಗೆ ಬಂದೀವಿ. ನೀವರೇ ಅಟ್ಲೀಸ್ಟ್ ಸಾವುಕಾರಿಕೆ ಗರ್ವ ತೋರಿಸಿದೇನೆ ಬಡವರಿಗೆ, ನಿಮ್ಮದೇ ಸಮಾಜ ನಿಮಗೆ ಗುರ್ತಿದ್ದವ್ರಿಗೆ ಹೆಲ್ಪ್ ಮಾಡಿ. ಶಾಲೆ, ಎಜುಕೇಶನ್ ಅಥವಾ ಯಾವುದೇ ದವಾಖಾನೆ ಅಂಥವು ಇಂಥವು ಏನದಾವ ಭಾಗವಹಿಸಿದಂಥ ಹಿರಿಯರಾದ ಚಿಂಚೋಳಿಯಣ್ಣವರೇ, ತಾಲೂಕಾ ಜನತಾದಳ ಅಧ್ಯಕ್ಷರಾದ MN ಪಾಟೀಲ್, ಅಪ್ಪುಗೌಡ್ರೆ, ಭಾಷಾ ಸಾಹೇಬ್ರೆ, ನಮ್ಮ ಅಕ್ಬರ್ ಮುಲ್ಲಾ ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್, ನಮ್ಮ ಕಾಂಗ್ರೆಸ್ ಲೀಡರ್ ನಮ್ಮ ರಾಮಚಂದ್ರ ರಾಠೋಡ್ ಅವರು, ನಮ್ಮ ಮಾಜಿ ಸದಸ್ಯರು ಶ್ರೀಶೈಲ್ ಅವರು, ನಮ್ಮ ಸಹೋದರರು ಕೊಡ್ತಾರ. ರಸ್ತೆಗಳಲ್ಲಿ ಕಸ ಗುಡಿಸೋದು ಇದೇ ಉದ್ಯೋಗಗಳನ್ನೇ ನಾವು ನಂಬ್ಕೊಂಡಿದ್ದೀವಿ. ಈಗ ಕನ್ನಡದ ರಕ್ಷಣೆ ಯಾವ ರೀತಿಯಿಂದ ಮಾಡ್ತೀವಿ, ಅದಕ್ಕೊಂದು ಬೇಕಲ್ಲ ಒಂದು ಗುರಿ. ಅದನ್ನು ಮೊದಲು ನಾವು ಅಭ್ಯಾಸ ಮಾಡಿರಿ.
ನಾನು ಈ ತಿಂಗಳದೊಳಗೆ ಒಂದು 2-3 ಸಾರಿ ಬಿಜಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಹೋರಾಟ ನಡೀಲಿಕ್ಕತ್ತದ. ಯಾವುದು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು, ಎಲ್ಲ ಮೂಲಭೂತ ಸೌಕರ್ಯಗಳು ಅಲ್ಲಿ ಅದಾವ, ಅಲ್ಲಿ ಮಾಡಲೇಬೇಕು ಅಂಥೇಳಿ ಇವತ್ತು